ಸೂಪರ್ ಟೇಸ್ಟ್ ಮಾತ್ರ. ನೋಡಿ ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ಮಾಡ್ಕೊಂಡು ತಿನ್ಕೊಳ್ಳಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಮಿರಜ್ಕರ್. ಸೊ ನಾನಿವತ್ತು ಚಿಕನ್ ಬಿರಿಯಾನಿ ಆ್ಯಂಡ್ ಅದಕ್ಕೊಂದು ಸಾಂಬಾರು ಮಾಡೋಣ ಅಂತಿದ್ದೀನಿ. ಸೊ ಮಸಾಲೆ ಎಲ್ಲ ರೆಡಿ ಇದೆ. ಎರಡಕ್ಕೂ ಸೇಮ್ ಸಮ ಮಸಾಲೆ ತೆಗ್ದಿದ್ದೀನಿ, ನೋಡ್ತಿದ್ದೀರಾ. ಆ್ಯಂಡ್ ಇದು ಸೇಮ್ ಇದೆ. ಕೊತ್ತಂಬರಿ ಚೂರು ಇದಕ್ಕೆ ಜಾಸ್ತಿ ಇದೆ, ಇದಕ್ಕೊಂಚೂರು ಕಮ್ಮಿ ಇದೆ ಅಷ್ಟೇ. ಆ್ಯಂಡ್ ದಿಸ್ ಇಸ್ ದ ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ ಅಂತಿದೆ. ಸೊ ಅದು ಚಿಕನ್ ಬಿರಿಯಾನಿ, ಇದು ಒಗ್ಗರಣೆಗೆ ಹಾಕೋಕ್ಕೆ. ಓಕೆ, ಲೆಟ್ಸ್ ಸ್ಟಾರ್ಟ್ ನಾವು. ಈಗ ಬಿರಿಯಾನಿಗೂ ಕೂಡ ಮಸಾಲೆ ರೆಡಿ ಇದೆ. ಇದನ್ನು ನೋಡ್ತಿರ್ಬೋದು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು ಇಷ್ಟಿದೆ. ಅದ್ರ ಜೊತೆಗೆ ಈರುಳ್ಳಿ, ಇದು ಮಸಾಲ, ಆ್ಯಂಡ್ ಇದು ಬಿರಿಯಾನಿ ಮಸಾಲ. ಇದ್ರ ಜೊತೆಗೆ ಈ ಪಲಾವ್ ಎಲೆ ಕೂಡ ಇಟ್ಕೊಂಡಿದ್ದೀನಿ, ಪಲಾವ್ ಎಲೆನೂ ಹಾಕಬೇಕು. ಕುಕ್ಕರ್ ರೆಡಿ ಇದೆ. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಇಷ್ಟಂತೂ ಎಣ್ಣೆ ಬೇಕೇ ಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಇಟ್ಕೊಂಡಿರೋಂಥ ಸ್ಪೈಸಸ್ನ ಹಾಕ್ಕೊಳ್ಳೋಣ. ಇದೆಲ್ಲ ಜಸ್ಟ್ ಫ್ಲೇವರಿಗೋಸ್ಕರ ಅಷ್ಟೇ. ಎಲೆನ ಹೀಗೆ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಆ್ಯಂಡ್ ಇವಾಗ ಈರುಳ್ಳಿ ಹಾಕ್ಕೊತಿದ್ದೀನಿ. ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಿಟ್ಕೊಳ್ಳೋಣ. ಈ ಪಲಾವ್ ಎಲೆ ಹಾಕಿರೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಟೇಸ್ಟ್ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಗೊತ್ತಿಲ್ಲ ಅಂದರೆ ಅದನ್ನು ಟ್ರೈ ಮಾಡಿ. ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಹಾಕೋಣ. ಇದು ನೋಡಿ ಎಷ್ಟು ಮಸಾಲ ಎಲ್ಲ ಹಾಕಿದ್ದು. ಫ್ರೈ ಮಾಡ್ಕೊಂಡ್ಬಿಡೋಣ ಒಂದ್ಸರಿ. ಅದು ಎಣ್ಣೆ ಬಿಟ್ಕೋಬೇಕು ಮಸಾಲೆಯಿಂದ, ಆವಾಗ ಫ್ಲೇವರ್ ಆ್ಯಂಡ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಣ್ಣೆ ಬಿಟ್ಕೊಂಡಿದೆ. ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡೋಣ. ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ ಪೌಡರ್. ನಾನು ಆ್ಯಕ್ಚುಲಿ 2 ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಸೊ ಟೇಸ್ಟ್ ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ 1 ಹಾಕ್ಕೋಬೋದು. ಇದಕ್ಕೆ ಈಗ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಉಪ್ಪು ಇಷ್ಟು ಬೇಕಾಗುತ್ತೆ. ಅರಿಶಿನ ಹಾಕಿದೆ. ಆ್ಯಂಡ್ ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಹೋಗೋಣ. ನೀವು ಎಷ್ಟು ಪಾವ್ ಅಕ್ಕಿ ಇಡ್ತೀರೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಬೇಕು. ಸೊ 1 ಪಾವಿಗೆ 2 ಲೋಟ ಅಷ್ಟು ನೀರು ಹಾಕಬೇಕು. ನಾನು ಜಾಸ್ತಿ ಮಾಡ್ತಾಯಿದ್ದೀನಿ, ಸೊ ಜಾಸ್ತಿ ನೀರು ಹಾಕ್ಕೋತೀನಿ. ಈಗ ಚಿಕನ್ ಹಾಕ್ಕೊಳ್ಳೋಣ. ನಾವು ಆವಾಗಲೇ ಬಿರಿಯಾನಿಗೆ ಅಂತ ತೆಗೆದಿಟ್ಕೊಂಡಿರೋ ಚಿಕನ್ ಇದು. ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡೋಣ. ಸೊ ಈಗ ಇದಕ್ಕೆ ನೀರು ಹಾಕಿ ಓಕೆ. ಸೊ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದೊಂಚೂರು ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕ್ಕೊಳ್ಳೋಣ. ಈಗ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಬೇಯ್ತಾ ಇದೆ. ಸೊ ಇದು ಒಂದ್ಸರಿ ಟೇಸ್ಟ್ ನೋಡ್ಕೊಂಬಿಡಿ ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಹೆಂಗಿದೆ ಅಂತ. ನಾವಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿಲ್ಲ, ಯಾಕಂದರೆ ಆಗಲೇ ಮಸಾಲೆ ರುಬ್ಬಿದ್ವಲ್ಲ, ಅದರಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿ ಮತ್ತು ಕರಿಮೆಣಸು ಎರಡನ್ನೂ ಹಾಕಿ ರುಬ್ಬಿದ್ದೀವಿ. ಸೊ ಜಾಸ್ತಿ ಆಗಬಾರ್ದು. ಜಾಸ್ತಿ ಯಾರಿಗಾದರೂ ಇಷ್ಟ ಅಂದರೆ ಹಾಕ್ಕೋಬೋದು, ಬಟ್ ನಮ್ಮನೇಲಿ ಯಾರೂ ಅಷ್ಟು ಇಷ್ಟಪಡಲ್ಲ. ಸೊ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಅಂತ ಖಾರದ ಪುಡಿ ಸ್ಕಿಪ್ ಮಾಡಿದ್ದೀನಿ. ಇವಾಗ ಕುದಿ ಬರ್ತಾ ಇದೆ. ಸೊ ಈಗ ತೊಳೆದಿರೋ ಅಕ್ಕಿನ ಹಾಕ್ಕೊಂಬಿಡೋಣ.
ಸೊ ಇದು ನಾನು ತೊಳೆದಿಟ್ಟಿರೋ ಅಕ್ಕಿ ಇವಾಗ ಹಾಕ್ತಾಯಿದ್ದೀನಿ. ಸೊ ಈಗ ಅಕ್ಕಿ ಹಾಕ್ಕೊಂಡಾಯಿತು. ಒಂದು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬಿಡೋಣ. ನೆಕ್ಸ್ಟು ಒಂದು 2 ವಿಷಲ್ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡೋಣ ಹೆಂಗಾಗಿದೆ ಅಂತ. ಇವಾಗ ವಿಷಲ್ ಬಂದಿದೆ, ಈಗ ಓಪನ್ ಮಾಡೋಣ. ದಿಸ್ ಈಸ್ ವಾಟ್ ದ ಬಿರಿಯಾನಿ ಆಗಿದೆ. ಒಂದ್ಸರಿ ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಸರ್ವ್ ಮಾಡೋಣ ಒಂದು ಪ್ಲೇಟಿಗೆ. ನೋಡಿ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ, ಘಮ ಘಮ ಅಂತ. ಇದಕ್ಕೆ ಸಾಂಬಾರು ಕೂಡ ಹಾಕ್ಕೊಂಬಿಡೋಣ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ದಿಸ್ ಇಸ್ ದ ಸಾಂಬಾರ್. ಇದು ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ. ಸೊ ಚಿಕನ್ ಕೂಡ, ಇದು ಬಿರಿಯಾನಿದು ಚಿಕನ್ ಇದು ಫುಲ್ ಬೆಂದಿದೆ, ಸಕ್ಕತ್ತಾಗಿ ಬೆಂದಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಆಗಿರುತ್ತೆ ಅನಿಸುತ್ತೆ. ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಟೇಸ್ಟ್ ಮಾತ್ರ ಸೂಪರಾಗಿ ಆಗಿದೆ ಗಾಯ್ಸ್, ನೋಡಿ ಟೇಸ್ಟ್ ಮಾಡಿ. ಸೂಪರ್ ಟೇಸ್ಟ್ ಮಾತ್ರ, ನೋಡಿ ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ಮಾಡ್ಕೊಂಡು ತಿನ್ಕೊಳ್ಳಿ. ಓಕೆ ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.